ಅಲ್ಲ, ಎಲ್ಲ ರೀತಿಯಿಂದಲೂ ಬರೀ ಕೇಂದ್ರ ಸರ್ಕಾರಕ್ಕೇ ಒಂದು ಗೋಬೆ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನು ಸರ್ಕಾರ ಬಂದಿದೆ ಅವತ್ತಿಂದ 6,000 ರೂಪಾಯಿ ರೈತರ ಅಕೌಂಟಿಗೆ ಹಣವನ್ನು ನೇರವಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ ನಾವು 4,000 ರೂಪಾಯಿ ಅದನ್ನು ಸೇರಿಸಿ ಒಟ್ಟಾರೆ 10,000 ರೂಪಾಯಿನ ನಾವು ಹಾಕೋದು ಬಂದಿದ್ದೀವಿ ಅಕೌಂಟಿಗೆ. ಬರಗಾಲ ಇರಲಿ ಇರದೇ ಇರಲಿ ಎಲ್ಲ ರೈತರಿಗೂ ಸರಿಸಮಾನವಾಗಿ ಮಾಡ್ಕೊತ ಬಂದಿರುವಂಥದ್ದನ್ನು ಯಾಕೆ 4,000 ರೂಪಾಯಿ ಬಂದ್ ಮಾಡಿದ್ರಪ್ಪ ನೀವು? ರೈತರ ಪರವಾಗಿ ಇರುವಂಥವ್ರನ್ನ ಅವ್ರು 6,000 ಕೊಡ್ತಿದ್ರು, ನೀವು ಒಂದು 6,000 ಕೊಟ್ಟು 2,000 ಹೆಚ್ಚು ಮಾಡಿ ಕೊಡ್ಬೋದಾಗಿತ್ತಲ್ಲ. 6,000 ಅದನ್ನೇ ಕಮ್ಮಿ ಮಾಡಿಲ್ಲ. ಕೇಂದ್ರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ನಾವು 6,000 ರೂಪಾಯಿ ಕೊಡೋದಿಲ್ಲ ಅನ್ನುವಂಥದ್ದನ್ನೇ ಹೇಳಿಲ್ಲ. ಅವ್ರು ಇವತ್ತಿಗೂ ಸಹಿತ 6,000 ರೂಪಾಯಿ ಮುಂದುವರಿಸಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಸಹಾಯ ಮಾಡುವಂಥ ಹಂತದಲ್ಲಿದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ರೈತರೊಳಗೆ ತಮ್ಮ ಹೆಸರು ಕೂಡ ಒಂದು ಕೇಳಬರುತ್ತೆ. ಈಗಾಗಲೇ ವಿಜೇಂದ್ರ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಒಂದು ಕಾಲೇಜ್ ಚಕ್ರವನ್ನು ಕಟ್ಕೊಂಡು ರಾಜ್ಯದ ಮೂಲೆ ಮೂಲೆಗೆ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಯಲಾಸ್ದಲ್ಲಿ ಒಂದು ಮಂಡಳ ಅಧ್ಯಕ್ಷದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷನವರೆಗೆ ಅವಧಿ ಇರುವಂಥದ್ದು 3 ವರ್ಷ. ಈಗ ಅವ್ರಿಗೆ 2 ವರ್ಷ 9 ತಿಂಗಳಾಗಿದೆ. ಎಲ್ಲರೂ ಬದಲಾವಣೆ ಆಗ್ತಾರೆ. ಏನೋ ಸ್ಪೆಷಲ್ ಕೇಸ್ ತಂದಾಗ 1 ವರ್ಷನೋ 2 ವರ್ಷ 3 ವರ್ಷ ಹೆಚ್ಚುವರಿ ಕೊಟ್ಟಿರುವಂಥದ್ದು ಇದೆ. ಆದರೆ ಇದರಲ್ಲಿ ವಿಶೇಷ ಏನಿಲ್ಲ. ಅವ್ರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ ಆ ರೀತಿ ನಾವೆಲ್ಲರೂ ಒಪ್ಪಬೇಕಾಗಿರ್ತದೆ. ಮೊನ್ನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಧ್ಯಕ್ಷತೆಯನ್ನು ಮಾಡಿದಾಗ ಅವರು ನೇರವಾಗಿ ಏನು ಹೇಳಿದ್ದು, ವಯಸ್ಸದಲ್ಲಿ ಅವ್ರು ಚಿಕ್ಕದಿರ್ಬೋದು, ಆ ಸ್ಥಾನದಲ್ಲಿ ಭಾಳ ಅವ್ರು ದೊಡ್ಡವರು, ಅವರು ನಮಗೆ ಬಾಸ್ ಅನ್ನುವಂಥ ಮಾತನ್ನು ಪದವನ್ನು ಬಳಸಿದರು. ನಾನು ಜವಾಬ್ದಾರಿಯಲ್ಲಿ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನ ಸೇವಕ ಅಂತಲೇ ನಾನು ತಿಳ್ಕೊತೇನೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷ ವಯಸ್ಸಲ್ಲಿ ಚಿಕ್ಕವನಿದ್ರು ಸಹಿತ ಆ ಸ್ಥಾನ ದೊಡ್ಡದಿದೆ. ಅವ್ನ ಮಾರ್ಗದರ್ಶನದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಕೇಂದ್ರದ ಮತ್ತು ರಾಜ್ಯದ ನಮ್ಮ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು ಯಾರು ಅಳೆದು ಹೋಗಿ ಮುಂದಿನ ಅಧ್ಯಕ್ಷನ ಇದ್ದವ್ರನ್ನೇ ಮುಂದುವರಿಸಬೇಕು, ಹೊಸದಾಗಿ ತರಬೇಕು. ಅದನ್ನ ಯಾರನ್ನ ಅವ್ರು ನಿರ್ಧಾರ ತಗೋತಾರೆ ಅದಕ್ಕೆ ಚಾಚು ತಪ್ಪದೆ ನಾವು ಹಗಲು ರಾತ್ರಿ ಅವ್ರು ಸಪೋರ್ಟ್ ಮಾಡಿ 2028ಕ್ಕೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಬರೋ ಸಲುವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಅಲ್ಲ, ಎಲ್ಲ ರೀತಿಯಿಂದಲೂ ಬರೀ ಕೇಂದ್ರ ಸರ್ಕಾರಕ್ಕೇ ಒಂದು ಗೋಬೆ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನು ಸರ್ಕಾರ ಬಂದಿದೆ ಅವತ್ತಿಂದ 6,000 ರೂಪಾಯಿ ರೈತರ ಅಕೌಂಟಿಗೆ ಹಣವನ್ನು ನೇರವಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ ನಾವು 4,000 ರೂಪಾಯಿ ಅದನ್ನು ಸೇರಿಸಿ ಒಟ್ಟಾರೆ 10,000 ರೂಪಾಯಿನ ನಾವು ಹಾಕೋದು ಬಂದಿದ್ದೀವಿ ಅಕೌಂಟಿಗೆ. ಬರಗಾಲ ಇರಲಿ ಇರದೇ ಇರಲಿ ಎಲ್ಲ ರೈತರಿಗೂ ಸರಿಸಮಾನವಾಗಿ ಮಾಡ್ಕೊತ ಬಂದಿರುವಂಥದ್ದನ್ನು ಯಾಕೆ 4,000 ರೂಪಾಯಿ ಬಂದ್ ಮಾಡಿದ್ರಪ್ಪ ನೀವು? ರೈತರ ಪರವಾಗಿ ಇರುವಂಥವ್ರನ್ನ ಅವ್ರು 6,000 ಕೊಡ್ತಿದ್ರು, ನೀವು ಒಂದು 6,000 ಕೊಟ್ಟು 2,000 ಹೆಚ್ಚು ಮಾಡಿ ಕೊಡ್ಬೋದಾಗಿತ್ತಲ್ಲ. 6,000 ಅದನ್ನೇ ಕಮ್ಮಿ ಮಾಡಿಲ್ಲ. ಕೇಂದ್ರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ನಾವು 6,000 ರೂಪಾಯಿ ಕೊಡೋದಿಲ್ಲ ಅನ್ನುವಂಥದ್ದನ್ನೇ ಹೇಳಿಲ್ಲ. ಅವ್ರು ಇವತ್ತಿಗೂ ಸಹಿತ 6,000 ರೂಪಾಯಿ ಮುಂದುವರಿಸಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಸಹಾಯ ಮಾಡುವಂಥ ಹಂತದಲ್ಲಿದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ರೈತರೊಳಗೆ ತಮ್ಮ ಹೆಸರು ಕೂಡ ಒಂದು ಕೇಳಬರುತ್ತೆ. ಈಗಾಗಲೇ ವಿಜೇಂದ್ರ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಒಂದು ಕಾಲೇಜ್ ಚಕ್ರವನ್ನು ಕಟ್ಕೊಂಡು ರಾಜ್ಯದ ಮೂಲೆ ಮೂಲೆಗೆ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಯಲಾಸ್ದಲ್ಲಿ ಒಂದು ಮಂಡಳ ಅಧ್ಯಕ್ಷದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷನವರೆಗೆ ಅವಧಿ ಇರುವಂಥದ್ದು 3 ವರ್ಷ. ಈಗ ಅವ್ರಿಗೆ 2 ವರ್ಷ 9 ತಿಂಗಳಾಗಿದೆ. ಎಲ್ಲರೂ ಬದಲಾವಣೆ ಆಗ್ತಾರೆ. ಏನೋ ಸ್ಪೆಷಲ್ ಕೇಸ್ ತಂದಾಗ 1 ವರ್ಷನೋ 2 ವರ್ಷ 3 ವರ್ಷ ಹೆಚ್ಚುವರಿ ಕೊಟ್ಟಿರುವಂಥದ್ದು ಇದೆ. ಆದರೆ ಇದರಲ್ಲಿ ವಿಶೇಷ ಏನಿಲ್ಲ. ಅವ್ರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ ಆ ರೀತಿ ನಾವೆಲ್ಲರೂ ಒಪ್ಪಬೇಕಾಗಿರ್ತದೆ. ಮೊನ್ನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಅಧ್ಯಕ್ಷತೆಯನ್ನು ಮಾಡಿದಾಗ ಅವರು ನೇರವಾಗಿ ಏನು ಹೇಳಿದ್ದು, ವಯಸ್ಸದಲ್ಲಿ ಅವ್ರು ಚಿಕ್ಕದಿರ್ಬೋದು, ಆ ಸ್ಥಾನದಲ್ಲಿ ಭಾಳ ಅವ್ರು ದೊಡ್ಡವರು, ಅವ್ರು ನಮಗೆ ಬಾಸ್ ಅನ್ನುವಂಥ ಮಾತನ್ನು ಪದವನ್ನು ಬಳಸಿದರು. ನಾನು ಜವಾಬ್ದಾರಿಯಲ್ಲಿ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನ ಸೇವಕ ಅಂತಲೇ ನಾನು ತಿಳ್ಕೊತೇನೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷ ವಯಸ್ಸಲ್ಲಿ ಚಿಕ್ಕವನಿದ್ರು ಸಹಿತ ಆ ಸ್ಥಾನ ದೊಡ್ಡದಿದೆ. ಅವ್ನ ಮಾರ್ಗದರ್ಶನದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಕೇಂದ್ರದ ಮತ್ತು ರಾಜ್ಯದ ನಮ್ಮ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು ಯಾರು ಅಳೆದು ಹೋಗಿ ಮುಂದಿನ ಅಧ್ಯಕ್ಷನ ಇದ್ದವ್ರನ್ನೇ ಮುಂದುವರಿಸಬೇಕು, ಹೊಸದಾಗಿ ತರಬೇಕು. ಅದನ್ನ ಯಾರನ್ನ ಅವ್ರು ನಿರ್ಧಾರ ತಗೋತಾರೆ ಅದಕ್ಕೆ ಚಾಚು ತಪ್ಪದೆ ನಾವು ಹಗಲು ರಾತ್ರಿ ಅವ್ರು ಸಪೋರ್ಟ್ ಮಾಡಿ 2028ಕ್ಕೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಬರೋ ಸಲುವಾಗಿ ನಾವು ಪ್ರಯತ್ನ ಮಾಡ್ತೇವೆ.